ಗಟ್ಟಿಯಾದ ಸೂರಿಲ್ಲ, ಬೆಚ್ಚನೆಯ ಹೊದಿಕೆ ಇಲ್ಲ. ಹುಟ್ಟೋದು ನಾವೆಲ್ಲೋ ಮೂರು ದಿನ ಬದುಕಿನಲಿ, ಉಳಿಗಾಲ ನಮಗೆಲ್ಲಿ. ಗಾಳಿ ಮಳೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇವೆ ಈ ಜೀವಗಳು. ಪಾಪುಗಳಿಗೆಲ್ಲ ಕಷ್ಟ ಆಗಲ್ವಾ ಮಳೆ ಬಂದ್ರೆ ಎಲ್ಲ ಇರೋದಕ್ಕೆ ಒಳಗಡೆ? ಅಯ್ಯೋ ಅಂದ್ರೆ ಚಿಕ್ಕ ಪಾಪ ಏನ್ ಮಾಡೋದಾಯ್ದ್ರೆ ಏನ್ ಮಾಡ, ಇಲ್ಲಂದ್ರೆ ಹೋಗ್ಬೇಕು, ಯಾರಿಗಂತ ಕೇಳ್ಬೇಕು. ಕನಸು ಕಟ್ಟು ಕೈಗಳಿಗೆ ಕಷ್ಟ ಉಂಟು ನೂರಾರು, ಬ್ರಹ್ಮ ಬರೆದ ಬರಹದಲ್ಲಿ ದಿನಕ್ಕೊಂದು ತಕರಾರು. ಯಾರಿಗೂ ಬೇಡ ಈ ಅಲೆಮಾರಿಗಳ ನರಕದ ಜೀವನ. ಅಲೆಮಾರಿಯಾಗಿ ಹೊರಟಿರುವೆ ಹೋಗುವ ದಾರಿಯಲ್ಲಿ. ಊರೋ ಸ್ಮಶಾನವೋ ಯಾವುದಾದರೇನು ನೆಮ್ಮದಿಯ ಹುಡುಕಿ ಹೊರಟವನಿಗೆ ಕಣ್ಣೀರೆ ಕೊನೆಗಿಲ್ಲಿ, ಇದು ಒಂದೇ ಎಂದು ಸತ್ಯವೋ ಈ ಬಾಳಗೋಳು ನಿತ್ಯವೋ. ಜೋರಾಗಿ ಗಾಳಿ ಮಳೆ ಬರ್ತಿದ್ರೆ ಮನೆಯಲ್ಲಿ ಇರುವುದಕ್ಕೆ ಭಯವಾಗುತ್ತೆ. ಅಂಥದ್ರಲ್ಲಿ ಈ ಬಡ ಜೀವಿಗಳು ಅದು ಹೇಗೆ ಬದುಕ್ತಾ ಇವೆ ನೋಡಿ. ಅವರಿಗೆ ತಲೆ ಮೇಲೆ ಗಟ್ಟಿಯಾದ ಸೂರಿಲ್ಲ, ಬೆಚ್ಚನೆಯ ಹೊದಿಕೆ ಇಲ್ಲ. ಮಳೆ ಇರ್ಲಿ, ಚಳಿ ಇರ್ಲಿ, ಜೋರು ಗಾಳಿ ಇರ್ಲಿ, ಈ ಜೋಪಡಿ ಪಟ್ಟಿಯಲ್ಲಿಯೇ ಇವರ ಜೀವನ. ಇದರಲ್ಲಿಯೇ ಸಾಕ್ತಾ ಇದೆ ಈ ಅಲೆಮಾರಿಗಳ ನರಕದ ಬದುಕು. ಹುಟ್ಟೋದು ನಾವೆಲ್ಲೋ ಮೂರು ದಿನ ಬದುಕಿನಲಿ, ಉಳಿಗಾಲ ನಮಗೆಲ್ಲಿ. ಹೌದು, ಇದು ತುಮಕೂರಿನ ಗೋಕುಲ ಬಡಾವಣೆ ಕಡೆಯಿಂದ ಕ್ಯಾಸಂದ್ರ ಕಡೆ ಹೋಗುವ ರಸ್ತೆ ಪಕ್ಕದಲ್ಲಿ 3-4 ವರ್ಷಗಳಿಂದ ಬೀಡು ಬಿಟ್ಟಿರುವ ಅಲೆಮಾರಿಗಳ ಪರಿಸ್ಥಿತಿ. ಬದುಕು ಅನ್ನೋದು ಎಲ್ರಿಗೂ ಒಂದೇ ರೀತಿ ಇರಲ್ಲ ಅನ್ನೋದಕ್ಕೆ ಇವರ ಜೀವನವೇ ಸಾಕ್ಷಿ. ಚಿಕ್ಕದಾದ್ರೂ ಸಾಕು, ಈ ಬಾಡಿಗೆ ಮನೆ ಬದಲು ನಮ್ಮದೇ ಒಂದು ಸ್ವಂತ ಮನೆ ಇರಬೇಕಂತ ಆಸೆ ಪಡೋರು ಕೆಲವರಾದ್ರೆ, ಹಲವರಿಗೆ ದೊಡ್ಡ ಮನೆ ಕಟ್ಟಿಸ್ಬೇಕು, ಐಷಾರಾಮಿ ಕಾರ್ ತಗೊಳ್ಬೇಕು ಅನ್ನೋ ಆಸೆ ಇರತ್ತೆ. ಆದ್ರೆ ಇವರು ತಮ್ಮ ದೈನಂದಿನ ಜೀವನ ಸಾಗಿಸಲು ಪಡ್ತಾ ಇರುವ ಪಾಡನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಕನಸು ಕಟ್ಟು ಕೈಗಳಿಗೆ ಕಷ್ಟ ಉಂಟು ನೂರಾರು, ಬ್ರಹ್ಮ ಬರೆದ ಬರಹದಲ್ಲಿ ದಿನಕ್ಕೊಂದು ತಕರಾರು. ಹೌದು, ಪಕ್ಕದ ಆಂಧ್ರ ಮೂಲದವರಾಗಿರೋ ಈ ಅಲೆಮಾರಿಗಳು ಕಳೆದ 3 ವರ್ಷಗಳಿಂದ ತುಮಕೂರಿನ ಈ ಪ್ರದೇಶದಲ್ಲಿಯೇ ನೆಲೆಸಿದ್ದಾರೆ. ಗಂಡಸರು ಮನೆಗಳಿಗೆ ತೆರಳಿ ಚಾಕು ಕತ್ತರಿಗಳಿಗೆ ಸಾಣೆ ಹಾಕುವ ಕೆಲಸವನ್ನ ಮಾಡಿಕೊಂಡಿದ್ರೆ, ಹೆಂಗಸರು ಮಕ್ಕಳನ್ನ ಕಂಕಲಲ್ಲಿ ಕಟ್ಕೊಂಡು ಬಸವನೊಂದಿಗೆ ತೆರಳಿ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿದ್ದಾರೆ. ಒಂದಿನ ಅಲ್ಪ ಸ್ವಲ್ಪ ಹಣ ಸಿಕ್ಕಿದ್ರೆ ಇನ್ನೊಂದಿನ ಏನೂ ಸಿಗಲ್ಲ. ಇವರ ಜೊತೆ ವಯಸ್ಸಾದವರು, ಮಕ್ಕಳು ಎಲ್ಲರೂ ವಾಸ ಮಾಡ್ತಾ ಇದ್ದು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ. ಜೊತೆಗೆ ಈ ಗಟ್ಟಿಯೂ ಇಲ್ಲದ ತಟ್ಟಿಯೂ ಇಲ್ಲದ ಜೋಪಡಿಯಲ್ಲಿ ಮಳೆ ಗಾಳಿಯಲ್ಲಿಯೇ ವಾಸ ಮಾಡ್ತಿದ್ದಾರೆ. ಮಳೆ ಬಂದ್ರೆ ಟೆಂಟಿನ ತುಂಬ ನೀರು ತುಂಬುತ್ತೆ. ಮಳೆಯಲ್ಲಿ ಮಕ್ಕಳನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಮಲಗಿಸಿ ನಾವು ಎದ್ದಿರ್ಬೇಕಂತ ಕಣ್ಣೀರು ಹಾಕ್ತಿದ್ದಾರೆ. ಇವರ ಕಣ್ಣೀರಿನ ಕಥೆಯನ್ನ ಅವರ ಕಡೆಯಿಂದಲೇ ಕೇಳ್ತಾ ಹೋಗೋಣ ಬನ್ನಿ. ಕಾಲದಾರಿ ರಸ್ತೆ ಅಷ್ಟು ಸೊಗಸಲ್ಲ, ಬಾಳದಾರಿ ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರ ಜೀವನವೂ ಕೂಡ ನಾವು ಅಂದುಕೊಂಡಂತೆಯೇ ಇರೋದಿಲ್ಲ. ನಾವು ನಮ್ಮ ಜೀವನವೇ ಸ್ವಲ್ಪ ಕಷ್ಟ, ನಾವೇ ಕಷ್ಟದಲ್ಲಿದ್ದೀವಿ ಅಂತ ಹೋಗ್ತಾ ಇದ್ದರೆ ನಮಗಿಂತ ಕಷ್ಟಪಡೋರು ಇರ್ತಾರೆ. ಜೀವನ ಏನೆಲ್ಲ ಪಾಠ ಕಲಿಸುತ್ತೆ, ಜೀವನ ನಡೆಸೋದಕ್ಕೆ ಏನೆಲ್ಲ ಕಷ್ಟಪಡಬೇಕು ಅನ್ನೋದಕ್ಕೆ ಒಂದು ನೈಜ ಉದಾಹರಣೆಯನ್ನು ನಾನೀಗ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ಬನ್ನಿ ಮಾತಾಡಿಸ್ತಾ ಹೋಗೋಣ, ಇಲ್ಲಿರೋ ಜನಗಳನ್ನು ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಅವರು ವಾಸಿಸುವಂಥ ಮನೆಗಳು ಯಾವ ರೀತಿ ಇದೆ, ಅವರು ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಅವರ ಜೀವನಕ್ಕೆ ಎಷ್ಟು ಸವಾಲುಗಳಿರುತ್ತೆ, ಜೀವನ ನಡೆಸೋದಕ್ಕೆ ಏನೆಲ್ಲ ಸವಾಲುಗಳಿದೆ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅವರು ಮುನ್ನುಗ್ತಾ ಇದ್ದಾರೆ, ಏನೆಲ್ಲ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಅವರಿಂದನೂ ಕೂಡ ತಿಳ್ಕೊತಾ ಹೋಗೋಣ. ನೀವು ಈ ದೃಶ್ಯಗಳಲ್ಲಿ ಇದೇನು ನೋಡ್ತಾ ಇದ್ದೀರಾ, ಇದು ಯಾವುದೇ ರೀತಿಯ ಶೆಡ್ ಅಲ್ಲ, ಅವರು ವಾಸಿಸುವಂಥ ಮನೆಗಳು. ಇದೇ ಮನೆಗಳಲ್ಲಿ ಅವರು ಮಳೆ ಬರಲಿ, ಗಾಳಿ ಬರಲಿ, ಬಿರುಗಾಳಿ ಬರಲಿ, ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಅವರು ಇದೇ ಮನೆಗಳಲ್ಲಿ ವಾಸ ಮಾಡ್ತಾರೆ.
ಯಾವುದಕ್ಕೂ ಬಗ್ಗದೆ ಜೀವನನ ನಡೆಸಬೇಕು, ನಾವು ಜೀವನನ ಕಟ್ಟಿಕೊಂಡಿದ್ದೇವೆ, ಅಲೆಮಾರಿಯಾಗಿ ಹೊರಟಿರುವೆ, ಹೋಗುವ ದಾರಿಯ ಅರಿವಿಲ್ಲದೆ ನೆಮ್ಮದಿಯ ಹುಡುಕಿ ಹೊರಟವನಿಗೆ ಊರೋ ಸ್ಮಶಾನವೋ ಯಾವುದಾದರೇನೋ ಅನ್ನೋ ರೀತಿಯಲ್ಲಿ ಅವರು ಜೀವನವನ್ನು ನಡೆಸ್ತಾ ಇರುವಂಥದ್ದು ನೋಡ್ತಾ ಹೋಗಿ ನೀವೇ ದೃಶ್ಯಗಳಲ್ಲಿ ಯಾವ ರೀತಿ ಇದೆ ಅವರ ಮನೆಗಳು. ಕೆಲವರು ಹೇಳ್ತಾ ಇರ್ತಾರೆ, ತುಂಬ ನಮ್ಮ ಮನೆ ಚಿಕ್ಕದು, ನಮಗೆ ವಾಸ ಮಾಡೋದಕ್ಕಾಗ್ತಾ ಇಲ್ಲ, ನಮ್ಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ನಮ್ಮ ಮನೆ ಇದೆ, ಮನೆ ಮುಂದೆ ಚರಂಡಿ ಸರಿ ಇಲ್ಲ, ಈ ರೀತಿ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಆದರೆ ಅವರೆಲ್ಲರೂ ಕೂಡ ಒಂದು ಕ್ಷಣ ಈ ದೃಶ್ಯಗಳನ್ನು ನೋಡಿ ನಿಮ್ಮ ಹತ್ತಿರ ಏನಾದರೂ ಒಂದಿದೆ, ಇವರು ಏನಿದೆಯೋ ಅದರಲ್ಲೇ ಜೀವನ ನಡೆಸ್ತಾ ಇರೋವಂಥವ್ರು. ನಮಗೆ ಅದು ಬೇಕು, ಐಷಾರಾಮಿ ಜೀವನ ಬೇಕು, ಆಡಂಬರದ ಜೀವನ ಬೇಕು, ನಾವು ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು ಅಂತ ಕನಸು ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ಆ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಅವರು ಪಡ್ತಾ ಇರೋ ಕಷ್ಟಗಳಿದೆಯಲ್ಲ, ಇದು ಎಲ್ಲರಿಗೂ ಕೂಡ ಒಂದು ನೈಜ ಉದಾಹರಣೆ. ಜೀವನ ಯಾವುದೇ ರೀತಿಯ ಕಷ್ಟ ತೆಗೆದುಕೊಂಡು ಬಂದರೂ ಕೂಡ ನಾವು ಆ ಕಷ್ಟವನ್ನು ಮುನ್ನುಗ್ಗಿ ದಾಟಿಕೊಂಡು ಮುನ್ನುಗ್ಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರು ತಮ್ಮ ಜೀವನನ ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಲ್ಲಿಯವರು ಅವರು, ಇಲ್ಲಿ ಈ ಜಾಗದಲ್ಲಿ ಎಷ್ಟು ದಿನಗಳಿಂದ ಇದ್ದಾರೆ, ಅವರು ದಿನ ಮಾಡುವಂಥ ಕೆಲಸಗಳೇನು, ಯಾವ ರೀತಿ ಇರುತ್ತೆ ಅವರ ದೈನಂದಿನ ಚಟುವಟಿಕೆ ಅಂತ ಅವರಿಂದನೇ ತಿಳ್ಕೊಂತ ಹೋಗೋಣ ಬನ್ನಿ. ಅಕ್ಕ, ನೀವು ಎಲ್ಲಿಂದ ಬಂದಿರೋದು? ನಮ್ಮ ಆಂಧ್ರದಿಂದ ಬಂದೆ. ಆಂಧ್ರದಿಂದ ಬಂದಿರೋದು. ಇಲ್ಲಿ ಎಷ್ಟು ದಿವಸದಿಂದ ಇದ್ದೀರಾ? ಇಲ್ಲಿ 5 ವರ್ಷ ಆಗೈತೆ. 5 ವರ್ಷದಿಂದ ಇಲ್ಲೇ ಇದ್ದೀರಿ. ಕನ್ನಡ ಬರುತ್ತಾ ಮಾತಾಡೋದಕ್ಕೆ? ನಾವು ಸ್ವಲ್ಪ ಸ್ವಲ್ಪ ಬರ್ತೈತೆ. ಸ್ವಲ್ಪ ಸ್ವಲ್ಪ ಬರುತ್ತೆ. 5 ವರ್ಷದಿಂದ ಇಲ್ಲೇ ಇದ್ದೀರಾ, ಇದೇ ಜಾಗದಲ್ಲಿ ಇದ್ದೀರಾ? ಇಲ್ಲೇ ಜಾಗದಲ್ಲಿ. ಹೇಗೆ ವಾಸ ಮಾಡ್ತೀರಾ ಈ ರೀತಿ ಮನೆಗಳಲ್ಲಿ? ಮಳೆ ಬಂದ್ರೆ ಎಲ್ಲ ಕಷ್ಟ ಆಗೋದಿಲ್ವಾ? ಅದ್ರಾಗ ಇರೋದು ನಾವು ಸೋರ್ತೈತಿ, ನೀರು ಸೋರ್ತೈತಿ. ನೀರು ಸೋರ್ತೈತಿ, ಆದ್ರೂ ಕೂಡ ಮಾಡಬೇಕು. ಬನ್ನಿ ಇವ್ರನ್ನು ಮಾತಾಡಿಸ್ತಾ ಹೋಗೋಣ. ಅಕ್ಕ, ಎಲ್ಲಿಂದ ನೀವು ಬಂದಿರೋದು? ಏನಿದು? ನಮ್ದು ಆಂಧ್ರದಿಂದ ಬಂದಿರೋದು. ಹೌದು. ಈ ಮನೆಗಳೆಲ್ಲ ಈ ರೀತಿ ಇದೆಯಲ್ಲ, ನಿಮ್ಗೆ ವಾಸ ಮಾಡೋದಕ್ಕೆ ಕಷ್ಟ ಆಗೋದಿಲ್ವಾ ಅಂತ? ಆಗ್ತೈತಿ, ಆದ್ರೂ ಇರ್ಬೇಕಲ್ಲ. ಕಷ್ಟ ಆದ್ರೆ ನಮ್ಗೆ ಒಟ್ಟಿಗೆ ನಡೆಯಲ್ಲ, ಅದಕ್ಕೆ ನಾವು ಇಲ್ಲಿ ಇರೋದು. ಈ ಮಳೆ ಬಂದ್ರೆ ಎಲ್ಲ ಯಾವ ರೀತಿ ಮಾಡ್ತೀವಿ? ಮಳೆ ಬಂದ್ರೆ ಹಿಂಗೆ ಸೋರ್ತೈತಿ, ಹಿಂಗೆ ನೋಸ್ನ ಕುಂತ್ಕೊಳೋದು, ನಿಂದ್ರೋದು, ಹಂಗೆ ಮಾಡ್ತೀವಿ. ಈ ಜಾಗದಲ್ಲಿ ಎಷ್ಟು ವರ್ಷದಿಂದ ಇದೆ? 5 ವರ್ಷ. 5 ವರ್ಷದಿಂದ ಕೂಡ ಇದೇ ಜಾಗದಲ್ಲಿ ಇದೆ. ಇಲ್ಲೇ. ಹೇಗೆ ಅಕ್ಕ? ಈಗ ಎಲ್ಲರೂ ಕೆಲವರು ಅನ್ಕೊಂತಿರ್ತಾರೆ, ನಮಗೆ ಮನೆ ಬೇಕು, ಅದು ಬೇಕು, ಐಷಾರಾಮಿ ಜೀವನ ಬೇಕು. ಅಂದ್ರೆ ಯಾರು ಕೊಡೋದಿಲ್ಲಲ್ಲ, ಯಾರಿಗೆ ಹೇಳ್ಬೇಕು ನಮ್ಮ ಕಷ್ಟ? ಅದಕ್ಕೆ ನಾವೇ ಮಾಡ್ಕೊಂತ ಹೋಗೋದು ಅಷ್ಟೇ. ಏನು ಕೆಲಸ ಮಾಡೋದಕ್ಕೆ ನೀವೆಲ್ಲ? ನಾವು ಹಸು ತಗೊಂಡು ಹೋಗ್ತೀವಿ ಬೇಡ್ಕೊಳಕ. ಇಲ್ಲಿ ಯಾರಾದ್ರೂ ಸ್ಥಳೀಯರು ಇಲ್ಲ ನಿಮಗೆ ರಾಜಕೀಯದವರು ಸ್ಥಳೀಯರು ಯಾರು ಈ ರೀತಿ ಸಪೋರ್ಟ್ ಮಾಡೋದಿಲ್ವಾ? ಇಲ್ಲ. ಈಗ ಆಂಧ್ರದಿಂದ ಬಂದ್ರಿ ಅಂತ ಹೇಳಿದ್ರಿ, ಅಲ್ಲಿಂದ ವಲಸೆ ಬರೋದಕ್ಕೆ ಕಾರಣ ಏನು ನಿಮಗೆ? ನಮ್ಗೆ ಅಲ್ಲಿ ಏನಿಲ್ಲ, ಅದಕ್ಕೆ ಇಲ್ಲಿ ಇಲ್ಲೇ ಇರೋದು. ಅಲ್ಲಿ ಏನಿಲ್ಲ, ಸ್ವಂತ ಅಂದ್ರೂ ಏನಿಲ್ಲ, ಇಲ್ಲೇ ಬರೋದು, ಇಲ್ಲೇ ನೋಡೋದು. ಇದು ಕೂಡ ಜಾಗ ನಿಮ್ದು ಪರ್ಮನೆಂಟ್ ಅಂತ? ಇಲ್ಲ, ನಮ್ದಿಲ್ಲ. ಅವರು ಇದು ಜಾಗ ಅವರು ಯಾವಾಗ ಹೋಗ ಅಂದ್ರೆ ಅವಾಗ ಹೋಗ್ಬೇಕು ನಾವು ಅಷ್ಟೇ. ಇದು ಯಾರ್ದೋ ಗೊತ್ತಿಲ್ಲ ನಮಗೂ. ಈ ಚಿಕ್ಕ ಪಾಪುಗಳಿಗೆಲ್ಲ ಕಷ್ಟ ಆಗಲ್ವಾ ಮಳೆ ಬಂದ್ರೆ ಎಲ್ಲ ಇರೋದಕ್ಕೆ ಒಳಗಡೆ? ಅಯ್ಯೋ, ಅಂದ್ರೆ ಚಿಕ್ಕ ಪಾಪು ಏನ್ ಮಾಡೋದಾಯ್ದ್ರೆ ಏನ್ ಮಾಡೋ, ಇಲ್ಲಂದ್ರೆ ಹೋಗ್ಬೇಕು, ಯಾರಿಗಂತ ಕೇಳಬೇಕು. ನೀವೇ ಯೋಚನೆ ಮಾಡ್ರಿ. ನೀವು ನೋಡ್ತಾ ಇರ್ಬೋದು, ಇನ್ನು ಮಡಿಲಲ್ಲಿ ಚಿಕ್ಕ ಪಾಪುವನ್ನ ಇಟ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಕಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಆದರೆ ನಾವು ಯಾರನ್ನ ಕೇಳಬೇಕು? ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಕೇಳೋದಿಲ್ಲ. ಅದರಿಂದ ನಾವು ಬೆಳಿಗ್ಗೆ ಎದ್ದು ಹಸುಗಳನ್ನು ಹಿಡ್ಕೊಂಡು ಹೋಗಿ ನಾವು ಬೇಡಿಕೊಂಡು ಬಂದು ತಿನ್ನುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆಂಧ್ರದಲ್ಲಿ ನಮಗೆ ಸ್ವಂತದ್ದು ಅಂತ ಏನೂ ಇಲ್ಲ, ಹಾಗಾಗಿ ನಾವಿಲ್ಲಿ ಬಂದು ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 5 ವರ್ಷದಿಂದ ಕೂಡ ಇದೇ ಮನೆ ಒಳಗಡೆ ಅಂತ ಅವರು ಜೀವನ ಮಾಡ್ತಾ ಇರೋದು. ಈ ಚಿಕ್ಕ ಪಾಪುಗಳನ್ನು ಮಡಿಲಲ್ಲಿ ಹಾಕ್ಕೊಂಡು ಅವರ ರಕ್ಷಣೆಯನ್ನು ಮಾಡಿಕೊಂಡು, ಅವರ ಬೆಳವಣಿಗೆ ಮಾಡಿಕೊಂಡು, ಅವರ ದೈನಂದಿನ ಕೆಲಸಗಳನ್ನು ಕೂಡ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಏನು ಕಷ್ಟ ಆಯ್ತಾನ, ನಾವು ಬೆಳ್ಕೊಂಡು ತಿನ್ನೋದೇ ಅದೇ ಕಷ್ಟ ನಮ್ಮದು. ಏನು ಕೆಲಸ ಇಲ್ಲ, ಏನಿಲ್ಲ. ನಮ್ಮ ಗಂಡ ಅವರು ಹೋಗ್ತಾರೆ ವ್ಯಾಪಾರಿಗೆ, ಅವರು ವ್ಯಾಪಾರ ತಗೊಂಡು ಬಂದರೆ ಇಲ್ಲ ಹೊಟ್ಟೆ ತುಂಬೋದು, ಇಲ್ಲಾಂದರೆ ಇಲ್ಲ. ಯಾವಾಗನ ಹೋಗ್ತೀವಿ ಹಸು ಹುಡ್ಕೊಂಡು ಊರಾಗ. ಪರವಾಗಿಲ್ವಾ ಹಸು ಹಿಡ್ಕೊಂಡು ಹೋದ್ರೆ? ನಿಮಗೆ ಜನಗಳು ದುಡ್ಡು ಕೊಡ್ತಾರ? 200-300 ಸಿಗ್ತಾವೆ ಅಷ್ಟೇ, 150 ಹಂಗೆ ಅಷ್ಟೇ. ಅಕ್ಕಿ ಇಲ್ಲಾಂದ್ರೆ ಇಲ್ಲ. ಈ ಊಟಕ್ಕೆಲ್ಲ ಏನು ಮಾಡ್ಕೊತೀರಾ? ಈ ಅಕ್ಕಿ ದಿನಸಿ ಎಲ್ಲ ಹೇಗೆ ತರ್ತೀರಾ? ಎಲ್ಲ ಕೊಂಡ್ಕೊಂಡು ಬರ್ಬೇಕಣ್ಣ. ಕೊಂಡ್ಕೊಂಡು ಬರೋದು? ಯಾರು ಕೊಡ್ತಾರೆ? ನಾವು ಅವ್ರು ತೊಗೊಂಡು ಬಂದರೆ ನಾವು ಕೊಂಡ್ಕೊಂಡು ಬರೋದು, ತಿನ್ನೋದು, ಮಕ್ಕಳು ನಾವು ಅಷ್ಟೇ. ಈ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಸ್ಕೂಲು ಅಂತ ಎಲ್ಲ ಸೇರಿಸಿ ಇಲ್ಲಿ ಸೇರಿಸಿದ್ರಿ ಮಕ್ಕಳಿಗೆ. ಅವನೊಬ್ಬನೇ ಇರಲ್ಲ ಸಣ್ಣವನು,
ಎಲ್ಲ ಊರಲ್ಲೇ ಇದ್ದಾರೆ. ಒಂದು ಮನೆ ಒಂದೈತಿ, ಏನಿಲ್ಲ ನಮಗೆ. ಏನಿಲ್ಲ. ಕಷ್ಟ ಆಗಲ್ವಕ್ಕ ಈ ರೀತಿ ಟೆಂಟ್ಗಳಲ್ಲಿ ಬದುಕೋದು, ಮಳೆ ಕಷ್ಟ ಆಗ್ತೈತೆ. ಕಷ್ಟ ಆಗಿದ್ರೆ ನಾವು ಒಟ್ಟು ತುಂಬಿದ ಹೆಂಗೆ ಮಕ್ಕಳು ಸಾಕಬೇಕು ಹೆಂಗೆ? ಅಲ್ಲ, ಈ ಮಳೆಗಾಳಿಲ್ಲೇ ಮಕ್ಕಳನ್ನ ಆಗ್ಲೇ ನಾನು ನೋಡಿದೆ, ಇಲ್ಲೇ ತೂಗ ಹಾಕಿದ್ರಿ, ಇನ್ನೊಂದು ಮಗು ಇಲ್ಲೇ ಆಡ್ತಾ ಇತ್ತು. ಅವ್ರಿಗೆಲ್ಲ ಏನು ಈ ಕಾಯಿಲೆಗಳಾಗುತ್ತೆ. ಅವರೇ ಆಡ್ಕೊತಾರೆ, ಅವರೇ ಅಲ್ತಾರೆ, ಅಲ್ಲೇ ಇರ್ತಾರೆ. ನಾವು ಕೆಲಸ ನಾವು ಮಾಡ್ಕೋಬೇಕಲ್ಲ. ಈ ಮಳೆ ಒಂದು ಬರ್ತೈತಿ, ಎಲ್ಲ ಕಟ್ಕೊಂತೈತಿ, ಎಲ್ಲ ಸೋರ್ತಾವೆ. ಆದ್ರೂ ಕೂಡ ನೀವು 5 ವರ್ಷದಿಂದ ಇಲ್ಲಿದ್ರು ಯಾರೋ ನಿಮ್ಮ ನೆರವಿಗೆ ಬಂದಿಲ್ಲ, ಏನು ಇಲ್ಲ, ಸಹಾಯ ಮಾಡಿಲ್ಲ? ಯಾರು ಬಂದಿಲ್ಲ. 5 ವರ್ಷದಿಂದ ಇಲ್ಲೇ ಇದ್ದೀವಿ ನಾವು. ಇಲ್ಲೇ ಇದ್ದೀವಿ, ಜಾಗನೂ ನಿಮ್ದಲ್ಲ. ಹ್ಞೂ 1 ವರ್ಷ ಅಲ್ಲಿದ್ದು, ಅಲ್ಲಿಂದ ಬಂದು ಇಲ್ಲೇ ಇದ್ವಿ 4 ವರ್ಷ. ಈಗ ಯಾರಾದ್ರೂ ಬಂದು ಸಡನ್ ಆಗಿ ಇಲ್ಲಿಂದ ಹೋಗ್ರಿ ಅಂದ್ರೆ ಏನು ಮಾಡಿ? ಹೋಗ್ರಿ ಅಂದರೆ ಹೋಗ್ಬೇಕು. ನಮ್ದ ಏನನ ಜಾಗ, ಹೋಗ್ರಿ ಅಂದರೆ ಹೋಗ್ಬೇಕು ಬೇರೆ ಊರಿಗೆ. ಇಲ್ಲಾಂದರೆ ಎಲ್ಲನ ಜಾಗ ಇದ್ದರೆ ಅಲ್ಲಿ ನೋಡ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಜನಗಳಿಗೆ ಏನು ಹೇಳ್ತೀರಾ? ಈಗ ಎಷ್ಟೋ ಜನ ಅಂತಿರ್ತಾರೆ, ನಾವೇ ಜೀವನ ನಡೆಸೋದು ಕಷ್ಟ, ನಮ್ಮ ಕೈಲಿ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ನನಗೆ ನಿಜವಾಗ್ಲೂ ನಿಮ್ಮ ಈ ಜೀವನ ಶೈಲಿಯನ್ನು ನೋಡಿ ನನಗೂ ಕೂಡ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಯಾರಿಗೂ ಕೂಡ ಜೀವನ ಕಷ್ಟ ಅಲ್ಲ ಅಂತ. ಏನು ಹೇಳ್ತೀರಿ ಜೀವನ ಕಷ್ಟ ಅನ್ನೋರಿಗೆ? ಜೀವನ ಕಷ್ಟ ಅಂದರೆ ಸಹಾಯ ಮಾಡಬೇಕಣ್ಣ ಯಾರನ್ನ. ಕಷ್ಟ ಇಲ್ಲ, ನಾವು ಜೀವನ ದುಡ್ಕೊಂಡು ಬರಬೇಕು, ತಿನ್ಬೇಕಂದ್ರೆ ಮಳೆಗಾಲ ಹೋಗ್ತೀವಿ, ಇಲ್ಲಾಂದ್ರೆ ಮನೆಯಾಗ ಇರ್ತೀವಿ. ಈಗ 1 ವಾರ ಆಗೈತಿ ಮನೆಯಾಗೆ ಇದ್ದಿ, ಎಲ್ಲಿಗೂ ಹೋಗಿಲ್ಲ. ಅವೆಲ್ಲ ಸೋರ್ತವೆ, ಮನೆಗಳೆಲ್ಲ ಎಲ್ಲ ಕಟ್ಕೊತ ಎಲ್ಲ ಮನೆಯಾಗೆ ಇರೋದು. ಅವು ಹುಲ್ಲು ತಂದು ಹಾಕೋದು, ಅವು ಮೇಯಿಸ್ಬೇಕಲ್ಲ. ಅವು ಬಾಯಿ ಇಲ್ಲ, ಏನಿಲ್ಲ. ಅವರು ಅದಕ್ಕೆ ಮೇಯಿಸ್ಬೇಕು. ಅಕ್ಕಿ ವಾಟರ್ ತುಂಬಬೇಕು, ನಮಗೂ ತುಂಬಬೇಕು. ಯಾರು ಸಹಾಯ ಮಾಡ್ತಾರೆ? ಸಹಾಯ ಮಾಡೋದೇ ಇಲ್ಲ. ಯಾರು ಬದುಕೋದು ಅವರು ಅಂತಾರೆ. ಸುಬ್ಬಮ್ಮ ಅವರು ಹೇಳ್ತಾ ಇದ್ರು, ನಮ್ಮ ಜೀವನನ ನಾವೇ ಕಟ್ಕೊಬೇಕು, ಯಾರೂ ಕೂಡ ಸಹಾಯ ಮಾಡೋದಿಲ್ಲ. ನಮಗೆ ಬಾಯಿ ಇದೆ, ನಾವು ಹೇಳ್ಕೊಳ್ತೀವಿ, ಆದರೆ ಮೂಕ ಪ್ರಾಣಿಗಳನ್ನು ಕೂಡ ನಾವು ನಮ್ಮ ಜೊತೆ ಕರೆತಂದಿರೋದ್ರಿಂದ ಅವುಗಳನ್ನು ಕೂಡ ನಾವು ಸಾಕಬೇಕು. ಅವುಗೂ ಕೂಡ ಮೇವು ತರಬೇಕು, ಮೇವು ಹಾಕಬೇಕು. ಅವು ಬಾಯಿ ಬಿಟ್ಟು ಕೇಳೋದಿಲ್ಲ, ಆದರೆ ನಾವು ಹೊರ್ತ್ಕೊಂಡು ನಮ್ಮ ಹೊಟ್ಟೆ, ಆ ಮೂಕ ಪ್ರಾಣಿಗಳ ಹೊಟ್ಟೆ ಎರಡನ್ನೂ ಕೂಡ ತುಂಬಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ನಾನೀಗ ಅವರು ವಾಸ ಮಾಡುವಂಥ ಮನೆಗಳನ್ನು ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಇದೆ ಆ ಮನೆಗಳು, ಆ ಸ್ಥಿತಿಯನ್ನು ನೋಡಿದ್ರೆ ಯಾರೂ ಕೂಡ ವಾಸ ಮಾಡಬಹುದು ಅಂತಲೂ ಕೂಡ ಅನಿಸಲ್ಲ. ನೋಡಿ, ಹೆಣ್ಣು ಮಕ್ಕಳೆಲ್ಲರೂ ಕೂಡ ಈ ಎತ್ತು, ಆಕಳವು, ಬಸವ ಅಂತ ಏನು ಕರಿತೀವಿ, ಅದನ್ನು ಹಿಡ್ಕೊಂಡು ಹಣ ಬೇಡಿ ಪಡೆದುಕೊಂಡು ಬರುವಂಥ ಕೆಲಸ ಮಾಡಿದ್ರೆ, ಇನ್ನು ಮನೆಯಲ್ಲಿರುವಂತಹ ಗಂಡಸರು ಈ ಚೇಣಿ ಹಿಡಿಯುವಂಥ ಕೆಲಸ, ಚಿಕ್ಕ ಪುಟ್ಟ ವ್ಯಾಪಾರವನ್ನು ಹಳ್ಳಿಗಳ ಮೇಲೆ ಹೋಗಿ ಮಾಡಿ ಅಲ್ಲಿಂದ ಸ್ವಲ್ಪ ಹಣವನ್ನು ಸಂಗ್ರಹಿಸಿಕೊಂಡು ಬಂದು ಅವರಿಗೆ ದಿನಸಿ ಮತ್ತಿನ್ನಿತರ ವಸ್ತುಗಳು ಏನು ಬೇಕೋ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಜೀವನವನ್ನು ನಡೆಸ್ತಾರೆ. ಅವ್ರು ಹೇಳ್ತಾ ಇದ್ರು, ಮಳೆ ಬಂದರೆ ಸೋರುತ್ತೆ, ಜೀವನ ನಡೆಸೋದು ಕಷ್ಟ, ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕಾಗೋದಿಲ್ಲ. ಯಾಕಂದರೆ ಅವ್ರಿಗೂ ಕೂಡ ತುಂಬ ಕಷ್ಟಗಳಿರುತ್ತೆ. ಒಂದಲ್ಲ, ಇಲ್ಲಿ ಅವ್ರು ಹೇಳಿದ್ರು, ಈಗ ಜಾಗ ನಮ್ಮದಲ್ಲ ಸರ್, ಬಂದಿದ್ದೀವಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾರಾದರೂ ಬಂದು ಇಲ್ಲಿಂದ ಹೋಗಿ ಅಂದರೆ ನಾವು ನಾಳೆ ಹೋಗಬೇಕು, ಹಾಗಾಗಿ ಒಂದು ಊರಲ್ಲಿ ಇರೋದಕ್ಕಾಗೋದಿಲ್ಲ, ಮಕ್ಕಳದ ವಿದ್ಯಾಭ್ಯಾಸ ಕೂಡ ಮಾಡಿಸೋದಕ್ಕಾಗ್ತಾ ಇಲ್ಲ ಅಂತ. ನಾನು ಇಲ್ಲಿನ ಜಿಲ್ಲಾಡಳಿತಕ್ಕೆ ನಾವೇನು ಹೇಳೋದಕ್ಕೂ ಆಗೋದಿಲ್ಲ, ಯಾಕಂದರೆ ಅವ್ರು ಯಾರು ಕರ್ನಾಟಕದವರು ಅಲ್ಲ. ಆದರೆ ಬಂದು 5 ವರ್ಷಗಳಿಂದ ಇಲ್ಲಿದ್ದಾರೆ. ಅವರ ವ್ಯಾಪಾರವನ್ನು ಅವ್ರು ಮಾಡ್ತಾಯಿದ್ದಾರೆ. ಜಿಲ್ಲಾಡಳಿತದ ಕೈಯಲ್ಲಿ ಏನಾದರೂ ಸ್ವಲ್ಪ ಸಹಾಯ ಮಾಡುವಂಥ ಮನಸ್ಸಿದ್ರೆ, ಆ ಮಕ್ಕಳಿಗಾದರೂ ಸ್ವಲ್ಪ ವಿದ್ಯಾಭ್ಯಾಸ ಕೊಡಿಸುವಂಥ ಕೆಲಸವನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ತಂದೆ ತಾಯಿಗಳು ಕಷ್ಟಪಡುವುದೇ ಮಕ್ಕಳಿಗೋಸ್ಕರ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ಆ ಮಕ್ಕಳ ತಂದೆ ತಾಯಿಯ ಕಷ್ಟದಲ್ಲಿ ಮಕ್ಕಳು ಬಡವಾಗೋದು ಬೇಡ, ಮಕ್ಕಳ ವಿದ್ಯಾಭ್ಯಾಸ ಕೊರತೆ ಆಗೋದು ಬೇಡ, ವಿದ್ಯಾಭ್ಯಾಸಕ್ಕೆ ಖಿನ್ನತೆ ಆಗೋದು ಬೇಡ. ಬನ್ನಿ, ಅವರ ಮನೆಯನ್ನು ನೋಡ್ತಾ ಹೋಗೋಣ, ಯಾವ ರೀತಿ ಇದೆ, ಏನೇನಿರುತ್ತೆ ಅವರ ಮನೆ ಒಳಗಡೆ. ನೀವು ನೋಡ್ತಾ ಇರ್ಬೋದು, ಮನೆ ಕಟ್ಟಿಗೆಗಳಿಂದ ಕಟ್ಟಿರುವಂಥ ಒಂದು ಮನೆ, ಮೇಲ್ಗಡೆ ಒಂದು ಟಾರ್ಪಲ್ಲಿದೆ. ಮಳೆ ಬಂದರೆ ಅವ್ರು ಹೇಳಿದಾಗೆ ನಿಜಕ್ಕೂ ಕೂಡ ಸೋರುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ RCC ಬಿಲ್ಡಿಂಗ್ಗಳೇ ಸೋರ್ತಿವೆ, ಇನ್ನು ಈ ಟಾರ್ಪಲ್ಲಿನ ಮನೆ ಸೋರುವಂಥದ್ದು ಏನೂ ಅಲ್ಲ. ಇನ್ನು ಬನ್ನಿ, ಅವರು ವಾಸ ಮಾಡೋ ಮನೆಗಳು ಈ ರೀತಿ ಇರ್ತವೆ.
ಮಕ್ಕಳು ಅವರು ಕೂಡ ಆಟ ಆಡಿಕೊಂಡು ಎಲ್ಲರಂತೆ ನಾವು ಕೂಡ ಓದಬೇಕು, ನಾವು ಒಳ್ಳೆ ಸ್ಕೂಲಿಗೆ ಹೋಗಬೇಕು, ನಾವು ಕೂಡ ಒಳ್ಳೆಯ ಬಟ್ಟೆಗಳನ್ನು ಹಾಕಬೇಕು, ನಮಗೂ ಕೂಡ ಕನಸುಗಳಿರ್ತವೆ. ಆ ಕನಸುಗಳನ್ನೆಲ್ಲವನ್ನು ಕೂಡ ನನಸು ಮಾಡಿಕೊಳ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಕೂಡ ಇರುತ್ತೆ. ಅದೇ ರೀತಿ ಈ ಮಕ್ಕಳಿಗೂ ಕೂಡ ಇರುತ್ತೆ. ಆದರೆ ಈ ಜೀವನ ಅನ್ನೋದು ಒಂದು ಪಾಠ ಕಲಿಸುತ್ತಲ್ಲ, ಅದ್ರ ಮುಂದೆ ಬೇರೆ ಯಾವುದೂ ಅಲ್ಲ. ಅದೇ ರೀತಿ ಇವರ ಕನಸುಗಳನ್ನೆಲ್ಲವನ್ನೂ ಕೂಡ ಬಚ್ಚಿಟ್ಟು ಇವರು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ ಕನ್ನಡ ತುಂಬ ಚೆನ್ನಾಗಿ ಓದೋದಕ್ಕೂ ಕೂಡ ಬರುತ್ತೆ. ಯಾಕಂದರೆ ಬಂದಿದ ತಕ್ಷಣ ಅವರು ನಮ್ಮ ಗಾಡಿ ಮೇಲೆ ಇದ್ದಂಥದ್ದು ನಾವು ಓದಿದ್ರು ಪ್ರಜಾಶಕ್ತಿ ಅಂತ ಓದೋದಕ್ಕೂ ಬರುತ್ತೆ. ಆದರೆ ಎಲ್ಲ ಕನಸುಗಳನ್ನು ಬಚ್ಚಿಟ್ಟು ನಾವು ಚೆನ್ನಾಗಿ ಓದಬೇಕು, ನಾವು ಒಳ್ಳೆ ಬಟ್ಟೆ ಹಾಕ್ಕೊಬೇಕು, ನಾವು ಒಳ್ಳೆ ಜೀವನ ನಡೆಸಬೇಕು ಅನ್ನೋ ಆಸೆಗಳನ್ನೆಲ್ಲವನ್ನು ಬಚ್ಚಿಟ್ಟು ಜೀವನ ಯಾವ ರೀತಿ ಕರೆದುಕೊಂಡು ಹೋಗ್ತಾ ಇದೆಯೋ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ನಾವು ಹೇಳ್ತೀವಿ. ಎಲ್ಲರೂ ಕೂಡ ಅಲೆಮಾರಿಗಳೇ ಜೀವನದಲ್ಲಿ. ಆದರೆ ಇವರು ತುಂಬ ಕಡು ಬಡತನ ಅಂತ ಹೇಳ್ತಾರಲ್ಲ, ಆ ಕಡು ಬಡತನ ರೇಖೆಗಿಂತ ಕೆಳಗಿರುವಂಥವ್ರು. ಯಾವುದೇ ಜಾಗವಿಲ್ಲ, ನಿರ್ದಿಷ್ಟ ಆದಂಥ ಒಂದು ಜಾಗ ಇಲ್ಲ. ನಮ್ಮದೇ ಊರು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೋ ಒಂದು ಆಂಧ್ರ, ಅಲ್ಲಿಂದ ಬಿಟ್ಟು ಬಂದರೆ 5 ವರ್ಷ ಆಯ್ತು ಅಲ್ಲಿಂದ ಬಂದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾರಾದರೂ ಬಂದು ಮತ್ತೆ ಜಾಗ ಖಾಲಿ ಮಾಡಿ ಅಂತ ಹೇಳಿದ್ರೆ ಇಲ್ಲಿಂದ ಅವರು ಬೇರೆ ಕಡೆ ಹೋಗಬೇಕು, ಮತ್ತದೇ ಜೀವನ. ಇಲ್ಲಿಂದ ಹೋಗಿ ಬೇರೆ ಕಡೆ ಮತ್ತೆ ಟೆಂಟ್ ಹಾಕಬೇಕು, ಮತ್ತೆ ಟಾರ್ಪಲ್ ಹಾಕ್ಕೊಬೇಕು, ಮತ್ತೆ ಮಳೆ ಬಂದರೆ ಮನೆ ಸೋರುತ್ತೆ. ಮಕ್ಕಳು ಇಲ್ಲಿ ಓದ್ತಿದ್ದು ಅಕಸ್ಮಾತ್ ಇಲ್ಲಿ ಶಾಲೆಗೆ ಸೇರಿಸಿದ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಮುಗೀತು ಅವರು ಶಾಲಾ ಶಿಕ್ಷಣ. ಅಲೆಮಾರಿಯಾಗಿ ಹೊರಟಿರುವೆ, ಹೋಗುವ ದಾರಿಯ ಅರಿವಿಲ್ಲದೆ, ಊರೋ ಸ್ಮಶಾನವೋ ಯಾವುದಾದರೇನು ನೆಮ್ಮದಿಯ ಹುಡುಕಿ ಹೊರಟವನಿಗೆ. ಈ ರೀತಿ ನೆಮ್ಮದಿ ಹುಡುಕೊಂಡು ಹೊರಟಿರೋರು ಅವರು. ಊರೋ ಸ್ಮಶಾನವೋ ಯಾವುದೋ ಗೊತ್ತಿಲ್ಲ ನನಗೆ. ಮಲ್ಕೊಬೇಕು ಅಂದರೆ ಸ್ಮಶಾನದಲ್ಲೂ ಮಲ್ಕೊತೀವಿ. ದುಡಿಯೋದಕ್ಕೆ ಬಂದಿದ್ದೀವಿ, ನಮ್ಮ ಹೊಟ್ಟೆ ಸ್ಮಶಾನದಲ್ಲಿ ಮಲಗಬೇಡ ಅಂತ ಕೇಳೋದಿಲ್ಲ. ಹೇಳಿದ್ರು ಹೊಟ್ಟೆ ಕೇಳಲ್ವಲ್ಲ ಸರ್, ಏನು ಮಾಡಬೇಕು? ಜೀವನ ಎಲ್ಲರೂ ಅಂದ್ಕೊಂಡಂಗಿರಲ್ವಲ್ಲ ಸರ್, ಯಾರು ನೋಡಿದವರೆಲ್ಲ ನೋಡ್ತಾರೆ ಸರ್, ಯಾರು ಸಹಾಯ ಮಾಡಲ್ಲ ಅಂತ ಹೇಳಿದ್ರು. ಇದೇ ರೀತಿ ಅವರ ಜೀವನವೂ ಕೂಡ ಇದೇ ರೀತಿ ಸಾಗ್ತಾ ಇರೋವಂಥದ್ದು. ಬರೀ ಇಲ್ಲಿ ಇನ್ನು ನೀವೇ ದೃಶ್ಯಗಳಲ್ಲಿ ನೋಡ್ತಾ ಹೋಗಿ ಅವರು ಅಡುಗೆ ಮಾಡೋದು, ಕಿಚನ್ ಯಾವ ರೀತಿ ಇದೆ. ಎಲ್ಲರೂ ಕೂಡ ಒಂದು ಹಾಲ್ ಇದೆ, 2 ಬೆಡ್ರೂಮ್ ಇದೆ, ಇದು ಕಿಚನ್ನು ಅಂತ ತೋರಿಸೋದಕ್ಕೆ ಅದಿದ್ದವರು ಕೂಡ ಎಷ್ಟೋ ನೆಮ್ಮದಿಯಾಗಿರೋದಿಲ್ಲ. ಅವರು ಅಡುಗೆ ಮಾಡುವಂತಹ ಸ್ಥಳ, ಅವರು ಮಲಗುವಂತಹ ಸ್ಥಳ ಎಲ್ಲವೂ ಕೂಡ ಇದೆ. ಅವರ ಅಪಾರ್ಟ್ಮೆಂಟ್ಗಳು ಇದೆ, ಅವರ ಐಷಾರಾಮಿ ಅರಮನೆಗಳು. ಮೇಲೆ ಹರಿದಿರುವ ಟಾರ್ಪಲ್ನಲ್ಲಿ ಮಳೆ ನೀರು ಒಳಗಡೆ ಸೋರ್ತಾ ಇದ್ರು ಕೂಡ ಅವ್ರು ಹೇಳಿದ್ರು ಮಳೆ ಬಂದಾಗ ಮಲಗಕ್ಕಾಗಲ್ವಲ್ಲ ಸರ್, ಪಾಪುಗಳು ಇರ್ತವೆ, ಕೈಯಲ್ಲಿ ಎತ್ಕೊಂಡು ಇಟ್ಕೊಂಡಿರ್ಬೇಕು ನಾವು. ಆ ಪಾಪುಗಳು ಮಲಗಿರ್ತವೆ, ಅವನ್ನ ಎಬ್ರಿಸಿ ನಾವು ಇದು ಮಾಡಿಸೋದಕ್ಕಾಗಲ್ಲ. ಚಿಕ್ಕ ಚಿಕ್ಕ ಪಾಪುಗಳಿದ್ದಾವೆ, ಇನ್ನು ಚಿಕ್ಕ ಚಿಕ್ಕ ಪಾಪುಗಳನ್ನೆಲ್ಲವನ್ನೂ ಕೂಡ ನಾವು ಕೈಲಿ ಹಿಡ್ಕೊಂಡು ಅವ್ರನ್ನೂ ಮಲಗಿಸಿದ್ದೀವಿ. ನಾವು ಮಲಗೋದಕ್ಕಾಗಲ್ಲ, ಎದ್ದಿರಬೇಕು ಮಳೆ ಬಂದಾಗ, ನಾವೇನು ಮಾಡೋಕ್ಕಾಗಲ್ಲ. ಬನ್ನಿ, ಇನ್ನು ಇಲ್ಲಿ ಪುರುಷರು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗೋಣ. ಅವರೆಲ್ಲ ಏನೆಲ್ಲ ಕಷ್ಟ ಆಗುತ್ತೆ ಅವರಿಗೆ. ಆಚೆ ಹೋದಾಗ ವ್ಯಾಪಾರ ಯಾವ ರೀತಿ ಇರುತ್ತೆ ನೋಡಿ. ಇದೇ ಅವರ ಅರಮನೆ. ಆ ಅರಮನೆಯಲ್ಲಿಯೇ ಅವರು ವಾಸ ಮಾಡಬೇಕಾಗಿರುವಂಥದ್ದು. ಯಾರೂ ಕೂಡ ಸಹಾಯ ಮಾಡೋದಿಲ್ಲ, ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಏನೋ ಇದೆ ಇಲ್ಲಿ, ಏನೋ ಮಾಡ್ತಿದ್ದಾರೆ ಅಷ್ಟೇ, ಮುಗೀತು. ನಾವು ಸ್ವಲ್ಪ ಆಚೆ ಹೋದರೆ ಮಕ್ಕಳಿಗೆ ಆಟ ಆಡೋಕ್ಕೆ ಹೋದರೆ ಅದಿದೆ ಇದಿದೆ ಅಂತ ಹೇಳ್ತಿರ್ತೀವಿ, ಕಾಯಿಲೆ ಬರುತ್ತೆ ಅಂತ. ಎಲ್ಲಿ ಇವರು ವಾಸ ಮಾಡೋದೇ ಈ ರೀತಿ ಆದರೆ ಎಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಂಥ ಮನಸ್ಥಿತಿಗೆ ಜೀವನ ಅವರನ್ನು ತಲುಪಿಸಿರುವಂಥದ್ದು. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಇವ್ರನ್ನೂ ಕೂಡ ಏನೆಲ್ಲ ಕಷ್ಟಗಳು ಎದುರಾಗ್ತವೆ ಅವರಿಗೆ ಜೀವನ ನಡೆಸೋದಕ್ಕೆ. ಈ ಜೀವನ ಎಷ್ಟು ಸವಾಲನ್ನು ಕೊಟ್ಟಿದೆ ಅವರಿಗೆ. ಹೇಗಿರುತ್ತೆ ಅವರು ವ್ಯಾಪಾರಕ್ಕೆ ಹೋದಂಥ ಸ್ಥಳದಲ್ಲಿ ಅವರಿಗೆ ಕೊಡುವಂಥ ಮರ್ಯಾದೆ ತಿಳ್ಕೊಂತ ಹೋಗೋಣ. ಸರ್, ತಮ್ಮ ಹೆಸರು ಸರ್? ಸುಬ್ಬಯ್ಯ ಅಂತ. ಸುಬ್ಬಯ್ಯ ಅಂತ. ಸರ್, ನೀವು ಮೂಲತಃ ಆಂಧ್ರದವರು ಅಂತ ಹೇಳಿದ್ರು ಅವರು. ಆಂಧ್ರದಿಂದ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು? ಇಲ್ಲಿ ಒಂದು 5 ವರ್ಷ ಆಯಿತು. 5 ವರ್ಷ ಆಯಿತು. ಹೇಗೆ ಸರ್ ಇದು? ತುಂಬ ಕಷ್ಟ ಆಗಲ್ವಾ ಈ ರೀತಿ ಜೀವನ ನಡೆಸೋದು? ಅಭ್ಯಾಸ ಆಗಿದೆ ಸರ್. ಅಭ್ಯಾಸ ಆಗಿದೆ. ಈಗ ಮಳೆ ಬಂದರೆ ಎಲ್ಲ ಯಾವ ರೀತಿ ಆಗುತ್ತೆ? ಮಳೆ ಬಂದರೆ ಇದೆ ಒಳಗಡೆ ಮಕ್ಕಳದು ಸೋರುತ್ತೆ? ಏನು ಸೋರಲ್ಲ, ತಾಡಪಲ್ ಹಾಕಿದ್ವಲ್ಲ, ಸೋರಿದ್ರು ಕೂಡ ಏನು ಏನು ಮಾಡೋಕ್ಕಾಗಲ್ಲ, ಹಂಗೆ ಅಲ್ಲಿ ಇರೋದು. ಸರ್, ಈಗ ಏನು ಹೇಳ್ತಾ ಇದ್ರು, ಆಕಳಗಳನ್ನ ಹಿಡ್ಕೊಂಡು ಬೇಡಕ್ಕೆ ಹೋಗ್ತೀವಿ. ಈಗ ನೀವೇನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅವ್ರು ಹೋಗ್ತಾರೆ, ನಾವು ವ್ಯಾಪಾರ ಹೋಗ್ತೀವಿ.
ಏನು ವ್ಯಾಪಾರ ಮಾಡ್ತೀರಾ? ನಾವು ಕತ್ರಿ ಸಾನ್ ಹಿಡಿಯೋದು, ಚಾಕು ಕತ್ರಿಗಳು. ಎಷ್ಟು ವ್ಯಾಪಾರ ಆಗುತ್ತೆ ಸರ್ ದಿನಕ್ಕೆ? ಅದು ಹೇಳೋಕ್ಕಾಗಲ್ಲ ಸರ್. ಆಗಿದ್ರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಅಲ್ಲ, ಅಂದಾಜು ಇಷ್ಟ ಆಗ್ಬೋದು? ಅಂದಾಜು ಆಗ್ಬೋದು 500 600. ಇಲ್ಲ ಅಂದರೆ ಇಲ್ಲ. ಇಲ್ಲಾಂದರೆ ಬೇರೆ ಕೈಲಿ ಬರಬೇಕು. ಒಂದೊಂದು ದಿವಸ ತಿಂಡಿ ಖರ್ಚುನೂ ಆಗಲ್ಲ. ಈ ಮಕ್ಕಳುಗಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾವೆ ಇನ್ನು. ಈ ರೀತಿ ಇಲ್ಲಿ ಮಳೆ ಬಂದರೆ ಎಲ್ಲ ಕಷ್ಟ ಆಗಲ್ವಾ? ಕಷ್ಟ ಆಗ್ತದೆ, ಏನು ಮಾಡಬೇಕು? ಕಷ್ಟ ಆಗಿ ಇರಬೇಕಲ್ವ. ಇಲ್ಲಿ ನೋಡಿದವ್ರು ಯಾರು ಕೂಡ ನಿಮ್ಗೇನು ಸಹಾಯ ಏನು ಸಹಾಯ ಮಾಡಲ್ಲ ಸರ್. ಅಷ್ಟೇ ಹೋಗ್ತಾರೆ ಬರ್ತಾರೆ, ಯಾರು ಬರ್ತಾರೆ. ಈ ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಂಥದ್ದು ಅದೆಲ್ಲ ಸ್ಕೂಲಿಗೆ ಹೋಗ್ತಾರೆ, ದೊಡ್ಡವರು ಹುಡುಗರು ಊರ ಕಡೆ ಹೋಗ್ತಾರೆ. ಇರೋರು ಇಲ್ಲಿ, ಸಿಕ್ಕವರು ಇಲ್ಲೇ ಇರ್ತಾರೆ. ಅಷ್ಟೇ. ಆದರೂ ಕೂಡ ತುಂಬ ಕಷ್ಟ ಆಗ್ತದೆ. ಕಷ್ಟನೇ, ಜೀವನ ಮಾಡಬೇಕಲ್ಲ. ಹಿಂಗೆ ನೋಡಿದ್ರಲ್ಲ, ಅವರು ಕೂಡ ಹೇಳೋವಂಥ ಮಾತು, ಜೀವನ ಕಷ್ಟನೇ, ಆದರೆ ಆದರೂ ಜೀವನ ಮಾಡಬೇಕಲ್ಲ ಸರ್ ಅಂತ ಹೇಳಿದ್ರು. ಎಲ್ಲರೂ ಕೂಡ ನಾವು ಜೀವನ ಅಂದ್ಕೊಂಡಂತೆ ಇರಲ್ಲ. ನೀವು ನೋಡ್ತಾ ಹೋಗಿದ್ದು ಯಾವುದೋ ಶಾಮಿಯಾನಕ್ಕೆ ಕಟ್ಟಿರುವಂಥದ್ದು ಸೈಡ್ ವಾಲ್ಗಳು ಅಂತ ಹೆಂಗೆ ಕರಿತೀವಿ, ಎಲ್ಲ ಸಿಕ್ಕಿದ್ದು ಸಿಕ್ಕಿದ್ರಲ್ಲೆಲ್ಲ ಕೂಡ ನಾವು ಏನೋ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಅದರಲ್ಲಿ ಒಂದು ಗೂಡನ್ನು ಕಟ್ಟಿಕೊಂಡು ಜೀವನ ನಡೆಸ್ತೀವಿ ಅಂತ ಹೊರಟಿರುವಂಥವ್ರು ಇವರು. ಯಾರೋ ಕಟ್ಟಿದ್ದು, ಯಾವುದೋ ಮನೆ, ಎಲ್ಲೋ ಸಿಕ್ಕಿದ್ದು, ಎಲ್ಲದರಿಂದಲೇ ಇವರು ತಮ್ಮ ಮನೆಯನ್ನು ಅರಮನೆಯ ರೀತಿ ಮಾಡಿಕೊಳ್ತಾರೆ. ಆದರೆ ಆ ಅರಮನೆ ಸೋರಿದ್ರೂ ಕೂಡ ಯಾರಿಗೂ ಹೇಳ್ಕೊಳ್ಳೋದಕ್ಕಾಗದೆ ಅವರು ತಮ್ಮ ಜೀವನವನ್ನು ನಡೆಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ತುಂಬ ಜನಗಳು ಜೀವನನ ಏನು ಕಷ್ಟ, ನಾವು ಕಷ್ಟದಲ್ಲಿದ್ದೀವಿ, ಕಷ್ಟ ಬದುಕ್ತಾ ಇದ್ದೀವಿ, ಅವರೆಲ್ಲರೂ ಕೂಡ ಈ ರೀತಿ ಜೀವನ ಮಾಡ್ತಾ ಇರೋರನ್ನು, ಈ ರೀತಿ ಜೀವನ ನಡೆಸ್ತಾ ಇರೋರನ್ನು ನೋಡಿದ್ರೆ ಅವ್ರಿಗೆ ಅನ್ನಿಸ್ಬೇಕು, ಅಯ್ಯೋ ನನ್ನ ಜೀವನ ಯಾವುದು ಅಲ್ಲ, ಅವ್ರು ನಡೆಸ್ತಾ ಇದ್ದಾರಲ್ಲ ಜೀವನ, ಅದು ಜೀವನ. ಈ ಜೀವನ ಬರೀ ಒಂದು ಪಾಠವನ್ನು ಮಾತ್ರ ಕಲಿಸೋದಿಲ್ಲ. ಅದೇ ನಾನು ಮೊದಲನೇದಾಗಿಯೇ ಹೇಳ್ದಂಗೆ, ಕಾಲು ದಾರಿ ರಸ್ತೆಯಷ್ಟು ಸೊಗಸಲ್ಲ, ಬಾಳ ದಾರಿ ನಾವು ಅಂದುಕೊಂಡಷ್ಟು ಸುಲಭವಲ್ಲ. ಯಾವತ್ತೂ ಕೂಡ ಜೀವನ ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ನಮ್ಮ ಜೀವನವೇ ಕಷ್ಟ ಅಂದ್ಕೊಂಡ್ರೆ ನಮಗಿಂತ ಜೀವನ ಕಷ್ಟದಲ್ಲಿ ನಡೆಸೋರು ಇದ್ದಾರೆ. ಅವರಿಂದ ನಾವು ಕಲಿಯುವಂಥದ್ದು ತುಂಬ ಇದೆ. ನನ್ನ ಹತ್ರ ಹೇಳಿದಾಗ RCC ಮನೆ ಇದೆ, ಚರಂಡಿ ಸರಿ ಇಲ್ಲ ಅನ್ನೋರು ಬಂದು ಇವರ ಮನೆಯೇ ಸರಿ ಇಲ್ಲ. ಎಲ್ಲದೂ ಕೂಡ ನಾವು ಅಂದ್ಕೊಂಡಂತೆ ಇರಲ್ಲ. ಏನು ಸಿಗುತ್ತಾ ಇದೆಯೋ ಅದಕ್ಕೆ ನಾವು ಹೊಂದ್ಕೊಂಡು ಹೋಗಬೇಕು ಅನ್ನೋವಂಥದ್ದು ನನ್ನ ಅನಿಸಿಕೆ. ಯಾರಾದರೂ ಕೂಡ ಸ್ಥಳೀಯರು ಇಲ್ಲಿ ನೋಡ್ತಾ ಇರ್ತೀರಿ, ಇವ್ರು ಇರೋವಂಥದ್ದು ತುಮಕೂರಿನ ಈ ಬಡ್ಡಿಹಳ್ಳಿ ರೋಡಿಂದ ಕ್ಯಾತ್ಸಂದ್ರಗೆ ಹೋಗುವಂಥ ರಸ್ತೆಯಲ್ಲಿದ್ದಾರೆ. ಯಾರಾದರೂ ಕೂಡ ಇವ್ರನ್ನ ನೋಡಿದ್ರೆ ನಿಮ್ಮ ಕೈಲಾದಷ್ಟು ಏನೋ ಸಹಾಯ ಮಾಡಿ ಅವರ ಹೊಟ್ಟೆಗೆ ಸ್ವಲ್ಪ ಹೊತ್ತಿನ ಊಟವನ್ನು ತುಂಬಿಸ್ಕೊಳ್ಳೋದಕ್ಕೆ ನೀವು ಕೂಡ ನೆರವಾಗಿ ಅನ್ನೋದು ನನ್ನ ಅನಿಸಿಕೆ ಮತ್ತು ಬೇಡಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ತುಂಬ ಜನಗಳು ಎಲ್ಲೋ ಊರಲ್ಲಿ ಸಿಕ್ಕಿದಾಗ ಇವ್ರು ಯಾರೋ ಬಂದಿರ್ತಾರೆ, ಅವ್ರಿಗೇನು ಮಾತಾಡಿಸೋ ರೀತಿಯೇ ಬೇರೆ ಇರುತ್ತೆ. ಇವರು ಆಕಳುಗಳನ್ನು ಹಿಡ್ಕೊಂಡು ಹಸುಗಳನ್ನು ಹಿಡ್ಕೊಂಡು ಬೇಡೋದಕ್ಕೂ ಹೋದರೆ ಅಲ್ಲೂ ಕೂಡ ಇವ್ರನ್ನ ನೋಡೋ ರೀತಿಯೇ ಬೇರೆದೇ ಇರುತ್ತೆ. ಆದರೆ ಅವ್ರಿಗೂ ಕೂಡ ಒಂದು ಜೀವನ ಇದೆ, ಅವರ ಜೀವನವನ್ನು ಕೂಡ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕು. ಆದ್ದರಿಂದ ಇವರನ್ನು ಕೂಡ ನಾವು ಗೌರವಿಸೋಣ ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.